ತಂದೆ ತಾಯಂದರು ಕೂಡ ಒಂದಷ್ಟು ಕೂತ್ಕೊಂಡು ಮಾತಾಡೋದು, ಹರಟೆ ಹೊಡೆಯೋದು, ಎಲ್ಲೋ ಒಂದು ಕಡೆ ಹಾಲ್ನಲ್ಲಿ ಕೂತ್ಕೊಂಡು ಟಿ ವಿನೂ ಆನ್ ಆಗಿರುತ್ತೆ, 4 ಜನ ಇಬ್ಬರು ಮಕ್ಕಳು ತಂದೆ ತಾಯಂದ್ರಿದ್ರೆ 4 ಮೊಬೈಲು ರನ್ ಆಗ್ತಾ ಇರುತ್ತೆ, ಯಾರೂ ಕಡೆ ಟಿ ವಿ ಕಡೆನೂ ನೋಡ್ತಾ ಇರೋದಿಲ್ಲ, ಟಿ ವಿನೂ ರನ್ ಆಗ್ತಾ ಇರುತ್ತೆ. ಇವೆಲ್ಲ ಕಲ್ಚರ್ ನಾವು ಯಾವಾಗ ಕಲಿತೀವಿ? ನಾವು ಎಲ್ಲೋ ಬಿಟ್ಬಿಡ್ತಾ ಇದ್ದೀವಿ. ನಮ್ಮ ದೇಶದ ಸಂಸ್ಕೃತಿ ಏನು? ಎಲ್ಲ ಮಕ್ಕಳು ತಂದೆ ತಾಯಿ ಎಲ್ಲರೂ ಕೂತ್ಕೊಂಡು ಒಟ್ಟಿಗೆ ಊಟ ಮಾಡೋವಂಥ ಸಂಸ್ಕೃತಿ ನಮ್ಮದು. ಬೆಳಗ್ಗೆ ಹೊತ್ತಾಗದೇ ಇದ್ರೂ ಕೂಡ ಸಂಜೆ ಹೊತ್ತಿನಲ್ಲಿ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಆವತ್ತಿನ ದಿನ ಏನೆಲ್ಲ ಆಯಿತು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡ್ತಾ ಊಟ ಮಾಡಿ ಪ್ರೋಗ್ರೆಸಿವ್ ಡಿಸ್ಕಷನ್ಸ್ನ ಮಾಡ್ತಾ ಇದ್ದಂಥ ಕುಟುಂಬಗಳು ನಮ್ಮ ಭಾರತ ದೇಶ. ಇವತ್ತಿನ ದಿವಸ ಏನು ಅಭಿವ್ಯಕ್ತ ಕುಟುಂಬಗಳಲ್ಲಿ ನಾವು ಮಾತಾಡ್ತಾ ಕೂತಿದ್ವಿ. ಇವತ್ತಿನ ದಿನ ಹೇಗಾಗಿದೆ ಅಂತಂದರೆ, ಮುಂಚೆ ಎಲ್ಲ ಜಾಯಿಂಟ್ ಫ್ಯಾಮಿಲೀಸ್ ಅಂತಂದರೆ ಎಲ್ಲೋ ಒಂದು ಕಡೆ ತಂದೆ ತಾಯಿ ಅಜ್ಜಿ ತಾತ ಅಣ್ಣ ತಮ್ಮ ಮಕ್ಕಳು, ಅಣ್ಣನ ಮಕ್ಕಳು ತಮ್ಮನ ಮಕ್ಕಳು ಎಲ್ಲರೂ ಒಟ್ಟಿಗಿದ್ರೆ ಜಾಯಿಂಟ್ ಫ್ಯಾಮಿಲಿ. ಆಮೇಲೆ ಏನಾಗ್ತಾ ಬಂತು, ತಂದೆ ತಾಯಿ ಮಕ್ಕಳಿದ್ರೇ ಜಾಯಿಂಟ್ ಫ್ಯಾಮಿಲಿ ಅಂತ. ಈಗ ಇನ್ನೂ ಒಂದು ಈ ಮೊಬೈಲ್ನಿಂದ ವ್ಯಸನಿಗಳಾಗಿ ದೊಡ್ಡವರು ಕೂಡ ಗಂಡನ ಜೊತೆ ಹೆಂಡತಿ ಜೊತೆ ಗಂಡ ಇದ್ದರೆ ಮಾತ್ರ ಜಾಯಿಂಟ್ ಫ್ಯಾಮಿಲಿ ಅನ್ನೋಂಗೆ ಆಗಿಬಿಟ್ರೆ ಭಾಳ ಕಷ್ಟ ಆಗುತ್ತೆ. ಎಲ್ಲೋ ಒಂದು ಕಡೆ ಶಿಕ್ಷಣದ ಮುಖಾಂತರ ಈ ಏನು ಸೋಷಿಯಲ್ ಮೀಡಿಯಾನ, ನಾನು ಸೋಷಿಯಲ್ ಮೀಡಿಯಾ ತಪ್ಪು ಅಂತ ಹೇಳ್ತಾ ಇಲ್ಲ, ಆದರೆ ಯುಟಿಲೈಸೇಷನ್ ಆ್ಯಂಡ್ ಯೂಸೇಜಸ್ನ ನೀತಿಯನ್ನು ನಮ್ಮ ಸಮಾಜದಲ್ಲಿ ಸಿವಿಕ್ ಸೆನ್ಸನ್ನು ಮಕ್ಕಳಿಗೆ ಮತ್ತು ಅಫ್ಕೋರ್ಸ್ ಮಿಡ್ಲ್ ಏಜ್ ಗ್ರೂಪ್ ಅವ್ರಿಗೆ ಸರ್ಕಾರ ಕಲಿಸಲೇಬೇಕಾದಂಥ ಸಂದರ್ಭ ಬಂದಿದೆ.